ನಾನು ರವೀಂದ್ರನಾಥ್ ಸಿರಿವರ್, ಕಾವ್ಯಪ್ರಿಯ. ಇವತ್ತು ನಿಮ್ಮ ಮುಂದೆ KSN ಅವರ ಒಂದು ಕವನವನ್ನು ಓದ್ತಾ ಇದ್ದೀನಿ. ಈ ಕವನ 2 ಚರಣ ಇದ್ರೂ 3 ವರ್ಷಗಳ ಅಂತರದ ಕತೆ ಹೇಳ್ತಾ ಹೋಗುತ್ತೆ. ಕವನ ಓದ್ತೀನಿ ನೋಡಿ. ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು, ಚಂದ ನಿನಗೆ ಯಾವುದೆಂದು. ನಮ್ಮೂರು ಹೊನ್ನೂರು ನಿಮ್ಮೂರು ನವಿಲೂರು, ಚಂದ ನಿನಗೆ ಯಾವುದೆಂದು. ನಮ್ಮೂರು ಚಂದವು ನಿಮ್ಮೂರು ಚಂದವು ಎಂದೆನ್ನ ಕೇಳಲೇಕೆ. ನಮ್ಮೂರ ಮಂಚದಲ್ಲಿ ನಿಮ್ಮೂರ ಕನಸಿದನು ವಿಸ್ತರಿಸಿ ಹೇಳಬೇಕೆ. ನಮ್ಮೂರು ಚಂದವು ನಿಮ್ಮೂರು ಚಂದವು ಎಂದೆನ್ನ ಕೇಳಲೇಕೆ, ಎನ್ನರಸ ಸುಮ್ಮನಿರಿ ಎಂದಳಾಕೆ. ತೌರೂರ ದಾರಿಯಲ್ಲಿ ತೆಂಗುಗಳು ತಲೆದೂಗಿ ಬಾಳೆಗಳು ತೋಳ ಬೀಸಿ, ಮಲ್ಲಿಗೆಯ ಮೊಗ್ಗುಗಳು ಮುಳ್ಳ ಬೇಲಿಯ ವರಸಿ ಬಳುಕುತ್ತಿದೆ ಕಂಪಸೂಸಿ. ನಗು ನಗುತ್ತ ನಮ್ಮೂರ ಹೆಣ್ಣುಗಳು ಬರುತ್ತಿರಲು ನಿಮ್ಮೂರ ಸಂತೆಗಾಗಿ, ನವಿಲೂರಿಗಿಂತಲೂ ಹೊನ್ನೂರೇ ಸುಖವೆಂದು ನಿಲ್ಲಿಸಿತು ಪ್ರೇಮ ಕೂಗಿ. ನಮ್ಮೂರು ಚಂದವು ನಿಮ್ಮೂರು ಚಂದವು ಎಂದೆನ್ನ ಕೇಳಲೇಕೆ, ಎನ್ನರಸ ಸುಮ್ಮನಿರಿ ಎಂದಳಾಕೆ. ಈ 2ನೇ ಚರಣ ಬರೋಷ್ಟೊತ್ತಿಗೆ ಅವಳು ಪ್ರೆಗ್ನೆಂಟ್ ಆಗಿ ಬಾಣಂತನ ಮುಗಿಸ್ಕೊಂಡು ಬಂಡಿನಲ್ಲಿ ವಾಪಸ್ ಬರ್ತಾ ಇದ್ದಾಳೆ ಮತ್ತೆ ತವರು ಮನೆಯಿಂದ. ನಿಮ್ಮೂರ ಬಂಡಿಯಲ್ಲಿ ನಮ್ಮೂರು ಬಿಟ್ಟಾಗ ಓಡಿದು ದಾರಿ ಬೇಗ, ಪುಟ್ಟ ಕಂದನ ಕೇಕೆ ತೊಟ್ಟಿಲನ್ನು ತುಂಬಿತ್ತು ನಿಮ್ಮೂರ ಸೇರಿದಾಗ. ಊರ ಬೇಲಿಗೆ ಬಂದು ನೀವು ನಮ್ಮನ್ನು ಕಂಡು ಕುಶಲವನ್ನು ಕೇಳಿದಾಗ, ತೋಟಿಯಲ್ಲೇನೋ ನಿಂದು ಕಣ್ಣಲ್ಲೇನೋ ಬಂದು ಕೆನ್ನೆ ಕೆಂಪಾಗಿದಾಗ. ನಿಮ್ಮೂರು ಚಂದವೋ ನಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ, ಎನ್ನರಸ ಎಂದಳ. ಥ್ಯಾಂಕ್ ಯು.